5 ಕೋಟಿ 4,000 ಕೋಟಿ ಕುಂಭಮೇಳದಲ್ಲಿ ಖರ್ಚು ಮಾಡ್ತೀರಾ. ನೋ ಕಾಮೆಂಟ್ಸ್. ನೀವು ಹೇಳ್ತೀರಾ ಸಾಫ್ ನಿಯತ್ ಅಂತ. ನಿಯತ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. CAA ತಗೊಬರ್ತೀರಾ, ಮುಸಲ್ಮಾನರದ್ರಲ್ಲಿ ಇಲ್ಲ, ಬೇರೆ ಎಲ್ಲ ಅತ್ಯ ಧರ್ಮದವರು ಬರ್ಬೋದು ಅಂತ. ನಿಯತ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಕೇಳೋ ಪ್ರಶ್ನೆ ಇಷ್ಟೇ, ಇವತ್ತು ಯಾವ ಥರ ಭಯದ ವಾತಾವರಣ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಒಂದು ಕಡೆ ಹೋಗಬೇಕಾದ್ರೆ ಇವತ್ತು ಭಯ ಇದೆ, ಹಿಂದೂಗಳು ಒಂದು ಕಡೆ ಹೋಗಬೇಕಾದ್ರೆ ಅವ್ರ ಭಯದ ವಾತಾವರಣದಲ್ಲಿ ಇದ್ದಾರೆ. ಇನ್ನು ಮುಂದೆ ಇದು ಯಾವ ಥರ ಇದಕ್ಕೆ ಎಂಡ್ ಹಾಕಕ್ಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಸುಲಭ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿದೆ. ಸಿಂಪಲ್ ಕ್ವೆಶ್ಚನ್ ಸರ್. ನಿಮ್ ಸಿಂಪಲ್ ಪ್ರಶ್ನೆ. ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಿ. ಸರ್ಕಾರದ 5 ಅಭಿವೃದ್ಧಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಮಾಡಿರೋದನ್ನ ಹೇಳ್ಬಿಡಿ ಸರ್, ಸಾಕು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಒಂದು ಇವರು ಹೇಳಿದ್ರಲ್ಲ ಹಜ್ ಸಬ್ಸಿಡಿ ಅಂತ ಹೇಳಿ, ಹಜ್ ಭವನ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ. ಪಾಕಿಸ್ತಾನದಲ್ಲಿ ಇಲ್ಲ ಹಜ್ಜಿಗೆ ಹೋಗೋಕೆ ಸಬ್ಸಿಡಿ, ಭಾರತದಲ್ಲಿ ಮಾತ್ರ ಇರೋದು. ಮಜಾ ಆಯಾ. ಒಂದು ಪಾಕಿಸ್ತಾನದವರೇ ಕೊಟ್ಟಿರಲಿಲ್ಲ, ಭಾರತ ಕೊಡ್ತಿತ್ತು ಅಂತ ಅವ್ರು ಹೇಳಿದ್ದು. 27,000 ಕೋಟಿ ಎಜುಕೇಷನ್ನಿಗೆ, ಅಲ್ಪಸಂಖ್ಯಾತರ ಮಕ್ಕಳ ಎಜುಕೇಷನ್ನಿಗೋಸ್ಕರ ಕೇಂದ್ರ ಸರ್ಕಾರ 5 ಟೈಮ್ಸ್ ಜಾಸ್ತಿ ಕೊಡ್ತು. 5 ಟೈಮ್ಸು. ನೀವು ಯಾರಾದರೂ ನಿಮ್ಮ ಸಮಾಜದ ನಡುವೆ ಅಥವಾ ಸಾರ್ವಜನಿಕವಾಗಿ ಮೋದಿನ ಪ್ರಶಂಸೆ ಮಾಡಿದ್ರ? ದೇಶ ನಾವು ಕೊಟ್ಟಿರೋ ದೇಶ ಇದು. ಜನ್ಧನ್ ಖಾತೆಗೆ ಹಣ ಹಾಕಲಿಲ್ಲ. ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದ್ರಿ. ಅಬ್ದುಲ್ ಕಲಾಂ ಹೆಸರಿನಲ್ಲಿ ಹೊಸ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಲಿಕ್ಕೆ. ಯಾವುದನ್ನು ಕೊಟ್ಟರೆ ಉದ್ಧಾರ ಆಗ್ತಾರೆ ಅಂತ ನಮಗೆ ಗೊತ್ತು. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಿ. CAA ಅದನ್ನು ಹೇಳಿದ್ರಿ. ನೋಡಿ, ರಿಲಿಜಿಯಸ್ ಬೇಸ್ ಮೇಲೆ ಅಟ್ರಾಸಿಟಿ ಮುಸಲ್ಮಾನರ ಮೇಲೆ ಮುಸ್ಲಿಂ ಕಂಟ್ರಿಲಿ ನಡೆಯುತ್ತೆ ಅಂದರೆ ಯಾರು ನಂಬ್ತಾರ? ಅಲ್ಲಿ ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ನಡೆದಿದೆ, ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಬೌದ್ಧ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಸಿಖ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ. 99% ಮುಸ್ಲಿಮ್ರೇ ಇರೋದು. ಯಾಕೆ ಅವರು ಅಟ್ರಾಸಿಟಿ ಮಾಡ್ತಾರೆ? ಒಂದು ನಿಮಿಷ ನಿಮ್ಗೆ ಹೇಳಿದ್ದಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದೀವಿ. ಇದರೊಳಗಡೆ ಇಲ್ಲಿರೋರು ಯಾಕೆ ಹುರ್ಕೊಬೇಕು? ನೋಡಿ, ಒಂದು ತಿಳ್ಕೊಳ್ಳಿ, ಸಂಕಟ ನಾವು ಪಡಬೇಕು. ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಕೊಟ್ಟ ಮೇಲೂ ಕೂಡ ಹಜ್ ಸಬ್ಸಿಡಿ ಕೊಟ್ವಿ, ನಮ್ಮ ತಲೆ ಮೇಲೆ ಕೂರಿಸ್ಕೊಂಡ್ವಿ. ಜಗತ್ತಿನಲ್ಲಿ ಯಾವ ರಾಷ್ಟ್ರನೂ ಕೂರಿಸ್ಕೊಳ್ಳಲ್ಲ. ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಒಂದು 3rd ಗ್ರೇಡ್ ಸಿಟಿಜನ್ ಥರ ನೋಡೋರು. ಹಿಂದೂಗಳನ್ನು ಅಫ್ಘಾನಿಸ್ತಾನದಲ್ಲಿ ಬದುಕಕ್ಕೆ ಬಿಟ್ಟಿಲ್ಲ, ಪಾಕಿಸ್ತಾನದಲ್ಲಿ 3rd ಗ್ರೇಡ್ ಸಿಟಿಜನ್ ಥರ ನೋಡ್ತಾರೆ. ಆದರೆ ನಾವು ಹಾಗಂತ ನಮ್ಮ ದೇಶದ ಉತ್ತರ ಕೇಳಿಸ್ಕೊಂಡು ನಿಮಗೆ ದಯವಿಟ್ಟು. ಅಂದರೆ ಮುಸಲ್ಮಾನರಿಗೆ ಅಂತೇಳಿ ಒಂದು ಪ್ರತ್ಯೇಕ ದೇಶ ಕೊಟ್ಟ ಮೇಲುವೆ ನಾವು ಎಷ್ಟು ಉದಾರವಾಗಿ ನಡ್ಕೊಂಡಿದ್ದೀವಿ, ಯಾರಾದರೂ ಆಲೋಚನೆ ಮಾಡಿದ್ದೀರಾ? ಇದು ಹಿಂದೂಗಳ ಔದಾರ್ಯ ಅಂತ ಕೃತಜ್ಞತೆಯಿಂದ ಯಾವತ್ತಾರ ಸ್ಮರಿಸಿಲ್ಲ. ಒಂದು, ನೀವು ಇನ್ನೊಂದು ಭಯದ ಬಗ್ಗೆ ಹೇಳಿದ್ರಿ. ಭಯ ಪಡಬೇಕು. ಭಯ ಇದೆ. ಯಾರಿಗೆ ಭಯ ಇದೆ ಗೊತ್ತಾ? ನಾನು ಇಲ್ಲಿಗೆ ಬರೋಕ್ಕಿಂತ ನಾನು ಮಾತಾಡ್ತಿದ್ದೆ, ನನ್ನ ಊರು ಪಕ್ಕದಲ್ಲಿ ಹಳಿಯೂರು ಅಂತಿದೆ, 4 ಮುಸಲ್ಮಾನರ ಮನೆ ಇರೋದು. ನಮ್ಮ ಜೊತೆನಲ್ಲಿ ಆನಂದವಾಗಿದ್ದಾರೆ ಅವರು. ಅದೇ 4 ಹಿಂದೂಗಳು ಮನೆ, 400 ಮುಸಲ್ಮಾನರು ಮನೆ ಇರೋ ಕಡೆಗೆ ಭಯಮುಕ್ತನಾಗಿ ಒಬ್ಬ ಹಿಂದೂ ಇರುವಂಥ ವಾತಾವರಣ ಇದೆಯಾ? ಒಬ್ಬ ಮುಸಲ್ಮಾನ ಮನೆ ಇದ್ದರೂ ಕೂಡ ಅವನು ಸುರಕ್ಷಿತ ಹಿಂದೂಗಳ ನಡುವೆ. ಆದರೆ ಒಬ್ಬ ಹಿಂದೂ ಮುಸಲ್ಮಾನರ ನಡುವೆ ಸುರಕ್ಷಿತವಾಗಿಲ್ಲ. ನೋ ವೇ. ನೋ ವೇ. ಡಿಜೆಹಳ್ಳಿ KG ಏನು ನಡೀತು ಹೇಳಿ? ಡಿಜೆಹಳ್ಳಿ KG ಹಳ್ಳಿನಲ್ಲಿ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. 150ಕ್ಕೂ ಹೆಚ್ಚು ಅಂಗಡಿ ವಾಹನಗಳನ್ನು ಧ್ವಂಸ ಮಾಡಿದ್ರು. ಯಾರು ಮಾಡಿದ್ದು ಧ್ವಂಸನ? ಮೆಜಾರಿಟಿ ಇರೋ ಕಡೆಗೆ ಮಾಡಿದ್ದು. ಅದೇ ಹಿಂದೂ ಮೆಜಾರಿಟಿಗೆ ಇರೋ ಕಡೆಗೆ ಆ ಥರ ನಡೆದ ನಮ್ಮ ದೇಶದ ಒಂದು ಘಟನೆ ತೋರಿಸಿ ನೀವು. ನಿಂಗೆ ಒಳ್ಳೇದು ಮಾಡ್ತದ? ಈಗ ನಿಮಗೆ ಭಯ ಅಂತ ಹೇಳ್ತೀರಿ. ಭಯ ಹುಟ್ಟಿಸುವ ಕೆಲಸವನ್ನು ಆದಿಯಿಂದಲೂ ಮಾಡ್ಕೊಂಡು ಬಂದಿರೋದು. ಪಾರ್ಟ್ ಆ್ಯಂಡ್ ಪಾರ್ಸಲ್ ಭಯ ಹುಟ್ಟಿಸೋದು ಕೂಡ ಒಂದು ಮತೀಯ ಭಾಗವಾಗಿ ಮಾಡ್ಕೊಂಡು ಬಂದಿರೋದು ಯಾರು ಅಂತ ಬಹುಶಃ ಇನ್ನೊಂದಿನ ನೀವು ಡಿಬೇಟ್ ಇಟ್ಟರೆ, ನಾನು 7ನೇ ಶತಮಾನದ ಮೊದಲ ದಾಳಿ ನಮ್ಮ ಮೇಲೆ ನಡೀತಲ್ಲ, ಅವತ್ತಿನ ದಿನದಿಂದಲೂ ಕೂಡ ನಾನು ಘಟನೆಗಳನ್ನು, ಐತಿಹಾಸಿಕ ಸತ್ಯದ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ 7ನೇ ಶತಮಾನದಿಂದ. ಸರ್ ಸಾದಿಕ್ ಪಾಷಾ, ಈಗ ನಿಮ್ಮ ಗೋರ್ಮೆಂಟ್ ಬಂದಿದ ಮೇಲೆ ಮುಸ್ಲಿಮ್ಸ್ ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತೀರಾ? ಬೇರೆ ಗೋರ್ಮೆಂಟ್ ಇದ್ದರೆ ಇಷ್ಟು ತೊಂದರೆ ನಮಗೆ ಬರಲ್ಲ, ಅಷ್ಟು ಟೆನ್ಷನ್ ನಾವು ತೊಗೊಳ್ಳಲ್ಲ, ನಿಮ್ಮದಾಗಿರ್ತೀವಿ. ಈ ನಿಮ್ಮ ಗೋರ್ಮೆಂಟ್ನಲ್ಲಿ ತುಂಬ ಟೆನ್ಷನ್ ಇದೆಲ್ಲ. ಚಿಕ್ಕ ಮಕ್ಕಳಿಂದ 80-70 ವರ್ಷ ಮುದುಕರೆಲ್ಲ ಟೆನ್ಷನ್ನಲ್ಲಿದ್ದಾರೆ.
ಯಾಕಷ್ಟು ತೊಂದರೆ ಕೊಡ್ತೀರಾ ನೀವು? ಚಾನ್ಸೇ ಇಲ್ಲ, ನೋ ವೇ. ನೋಡಿ, ಯಾರಿಗೂ ತೊಂದರೆ ಇವತ್ತಿನವರೆಗೂ ಕೊಟ್ಟಿದಾರಲ್ಲ ನೋಡಿ. CAA ವಿರುದ್ಧ ಬೀದಿಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ, ಸಿಕ್ಕಾಪಟ್ಟೆ ನಿಮ್ಮ ಪ್ರಶ್ನೆ ಪ್ರಾಬ್ಲಮ್ಸ್ ಮುಗಿಲಿ, ಇದೆ ನಿಮ್ಮ ಪ್ರಶ್ನೆ ಮುಸ್ಲಿಮ್ಸ್ಗೆ. ಮುಗಿದ್ಮೇಲೆ ಒಂದ್ ನಿಮಿಷ ನಿಮ್ಮ ನಡುವೆ ಇಂಟರ್ವ್ಯೂನ್ ಮಾಡಲ್ಲ. ನಿಮ್ಮ ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ. ನೋಡಿ, CAA ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ಮಾಡಿದವರು ಯಾರು? ನಾವಲ್ಲ. ನಾವು ಹೋಮ್ ಮಿನಿಸ್ಟರ್ ಹೇಳಿದರು, ಪ್ರೈಮ್ ಮಿನಿಸ್ಟರ್ ಹೇಳಿದರು, ಇದು ಪೌರತ್ವ ಕೊಡೋ ಕಾಯ್ದೆ, ಇಂಥ ಕಾರಣಕ್ಕೆ ಪೌರತ್ವ ಕೊಡ್ತೇವೆ, ಇಲ್ಲಿರೋ ಯಾರ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಅಂತ ಹೇಳಿದ ಮೇಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ದು ಯಾರು? ಕಲ್ಲು ಹೊಡೆದಿದ್ದು ಯಾರು? ನೋಡಿ, ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಕಲ್ಲು ಹೊಡೆದವ್ರನ್ನೂ ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ, ಬೆಂಕಿ ಹಾಕಿದವ್ರನ್ನೂ ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ? ಅಲ್ಲ, ಕ್ರಮ ಕೈಗೊಳ್ಳಬೇಕ ಬೇಡವಾ? ಅದನ್ನೇ ಮಾಡಿರೋದು. ಈಗ ನೋಡಿ, ಆನಂದವಾಗಿ ಅವ್ರ ಪಾಡಿಗೆ ಅವರು ಕಾನೂನು, ಈ ನೆಲದ ಕಾನೂನನ್ನು ಗೌರವಿಸಿ ಹೋಗೋರಿಗೆ ಏನು ತೊಂದರೆ ಆಗಿದೆ ಹೇಳಿ? ಯಾರಿಗೆ ತೊಂದರೆ ಆಗಿದೆ ಹೇಳಿ? ಯಾರು ಕಾನೂನು ಕೈಗೆತ್ಕೊಂಡಿದ್ದಾರೋ ಅವ್ರಿಗೆ ತೊಂದರೆ ಆಗಿದೆ, ಆಗತ್ತೆ, ಮಾಡೇ ಮಾಡ್ತೀವಿ. ಯಾಕೆಂದರೆ ಕಾನೂನು ಕೈಗೆತ್ಕೊಂಡವನ್ನೂ ಓಟಿನ ದೃಷ್ಟಿಯಿಂದ ನೋಡುವಂಥ ಕೆಟ್ಟ ಸರ್ಕಾರ ಇಲ್ಲ, ನೋಡೋದಿಲ್ಲ. ಅವ್ರು ಹೇಳೋದು ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಹಿಂಗಾಗುತ್ತೆ, ಉಳಿದ ಗೌರ್ಮೆಂಟ್ ಇದ್ದಾಗ ನೆಮ್ಮದಿಯಾಗಿರ್ತೀವಿ ನಾವು. ಹಾಗೇನಿಲ್ಲ. ನೀವು ಕಮ್ಯುನಲ್ ಕ್ಲಾಸ್ಗಳ ಹಿಸ್ಟ್ರಿ ತಗೊಂಡ್ರೆ, ಓಕೆ, ಈಗ ನಾನು ಓದ್ಕೊಂಡು ಬಂದೇನೆ. 1882ನಲ್ಲಿ ಸೇಲಂನಲ್ಲಿ ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಇತ್ತು, ಅದು RSS ಇರಲಿಲ್ಲ, BJPನೂ ಇರಲಿಲ್ಲ, ಏನೂ ಇರಲಿಲ್ಲ. ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡಿ 3 ದಿನ ಇಡೀ ಬ್ರಿಟಿಷರ್ಸ್ ಹೈರಾಣ ಆಗ್ತಾರೆ. 3 ದಿನ ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. RSS ಇಲ್ಲ, BJP ಇಲ್ಲ, ಸರ್ಕಾರ ಬ್ರಿಟಿಷರದ್ದು. ಹಾಗಾದರೆ ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡುವಂಥ ಮಾನಸಿಕತೆ ಇವತ್ತಿಂದಲ್ಲ, ಅವತ್ತೂ ಇತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅವತ್ತೂ ಇತ್ತು. ಈಗ ನೀವು BJP ಸರ್ಕಾರದ ಹೇಳ್ತಾ ಇದ್ದೀರಿ. ರಾಜಸ್ಥಾನದಲ್ಲಿ BJP ಸರ್ಕಾರ ಇಲ್ಲ, ಛತ್ತೀಸ್ಗಢದಲ್ಲಿ BJP ಸರ್ಕಾರ ಇಲ್ಲ, ಜಾರ್ಖಂಡಲ್ಲಿ BJP ಸರ್ಕಾರ ಇಲ್ಲ. ಆದರೆ ರಾಮ ಜನ್ಮಭೂಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದಾರೆ. ಇವ್ರನ್ನ ನಾವೇನು ಹೇಳಬೇಕು? ಏನಂತ ಕರಿಬೇಕು? ಇದು ಆಕ್ಚುಲಿ ಚೆನ್ನಾಗಿದೆ. ಇದುವಾಗಿ ಹೇಳಿದ್ರೆ ನಾವು ನಿಜವಾಗ್ಲೂ ಈ ಗೌರ್ಮೆಂಟ್ ನಲ್ಲಿ ಸೇಫ್ ಇಲ್ಲ ನಮಗೆ, ಮುಸ್ಲಿಮ್ಸ್ ಅವ್ರಿಗೆ ಇಲ್ಲ. ನೀವು ಆ ಮಾನಸಿಕತೆಯಿಂದ ಹೊರಗೆ ಮಾನಸಿಕತೆ ಅಲ್ಲ, ಮಾತಿಗೆ ತಾವು ಇದ್ದೀರಾ, ಇನ್ನೊಬ್ಬರಿದ್ದಾರೆ, ಬಾಯಿ ತೆಗ್ದಿದ ತಕ್ಷಣನೇ ಮುಸಲ್ಮಾನರು ಪಾಕಿಸ್ತಾನ ಹೋಗಬೇಕು, ಇದೇ ಥರ ಇದು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಏನು ಸರ್, ನಾವು BJP ಹತ್ರ ಬರೋಣ ಅಂದರೆ ನಿಮ್ಮದು ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ತಿರ್ಗಾ ನಾವು ದೂರಾಗಿ ಹೋಗ್ಬಿಡ್ತೀವಿ. ಇಲ್ಲ, ನಿಮಗೇನಂದರೆ ನೋಡಿ, ಸ್ವಲ್ಪ BJPಗೆ ನಾವು ಇದು ಮಾಡೋಣ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ. ಕೆಲವು ಮುಖಂಡರು, ಧರ್ಮಗುರುಗಳ ಮೀಟಿಂಗ್ ಮಾಡಿಬಿಟ್ಟು ನಾವು ಯಾಕೆ BJPಗೆ ತರ ನಾವು BJP ಇದ್ರ ಹೋಗೋಣ ಅಂದರೆ ಆವಾಗ ಒಂದು ಸ್ಟೇಟ್ಮೆಂಟ್ ಸಖತ್ತಾಗಿ ಬರುತ್ತೆ. ನೀವು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಯಾಕೆ ಸರ್ ಮುಸ್ಲಿಂ ಓಟ್ ಬೇಡವಾ ನಿಮಗೆ? ಅವ್ರು ಯೋಚನೆ ಮಾಡ್ತಿರ್ತಾರಂತೆ, ನಾವಿನ್ನು BJP ಸಪೋರ್ಟ್ ಮಾಡೋಣ ಅಂತ, ಅಷ್ಟರಲ್ಲಿ ಏನೋ ಮಾತಾಡ್ಬಿಡ್ತೀರಿ. ನಿಮಗೆ ಬೇಡವಾ ಮುಸ್ಲಿಂ? ನಾನು ಬೇಕು ಬೇಡಗಳ ವಿಷಯಗಳನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ನಮ್ಮ ನೀತಿ, ನಿಯತ್ತು, ನೇತೃತ್ವ ಇಷ್ಟ ಆಗುತ್ತೋ ಅವ್ರು ಓಟ್ ಹಾಕ್ತಾರೆ. ಓಟ್ ಹಾಕ್ತಾರೆ. ಈಗ ನಾನು ಓಟ್ ಹಾಕ್ತಾರೆ. ಈಗ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇಷ್ಟೆಲ್ಲ ಯೋಜನೆ ಕೊಟ್ಟ ಮೇಲೆ ಮ್ಯಾಕ್ಸಿಮಮ್ ಫಲಾನುಭವಿಗಳಾದವರು ಎಲೆಕ್ಷನ್ ಬಂದಾಗ ಮೋದಿ ಹಮಾರೆ ದುಶ್ಮನೆ ಅಂತ ಯಾಕೆ ನೋಡ್ತಾರೆ? ಬೆನಿಫಿಟ್ ಎಲ್ಲ ತೊಗೊಳ್ತಾರೆ, ಗ್ಯಾಸ್ ತೊಗೊಳ್ತಾರೆ, ಜನ್ಧನ್ ಖಾತೆಯಲ್ಲಿ ದುಡ್ಡು ಬಿಡಿಸ್ಕೊಳ್ತಾರೆ, ಎಲ್ಲ ಗರೀಬಿ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಫ್ರೀ ರೇಷನ್ ತೊಗೊಳ್ತಾರೆ, ಎಲ್ಲ ತೊಗೊಂಡು ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಫ್ರೀ ಟ್ರೀಟ್ಮೆಂಟು ತೊಗೊಳ್ತಾರೆ. ತೊಗೊಂಡ್ಮೇಲೆ ಎಲೆಕ್ಷನ್ ಬಂದಾಗ ಮೋದಿ ಹಮಾರೆ ದುಶ್ಮನ್ ಅಂತಾರೆ. ಮೈಂಡ್ ಸೆಟ್ ಯಾರ್ದು ಇರೋದು BJPಗೆ ನೆಕ್ಸ್ಟು? ಕಂಗ್ರ್ಯಾಚುಲೇಷನ್ ಬ್ರದರ್ ಹೇಳಿ. ಅವ್ರಿಗೇನಾದ್ರು ಆ ರೀತಿಯ ಪ್ರಶ್ನೆ ಇದ್ದರೆ, ಆ ಥರ ಪ್ರಶ್ನೆ ಇದ್ದರೆ ನಾವು ಸ್ಕೀಮೇ ಬೇಡ ಅನ್ಬೇಕು. ಸ್ಕೀಮ್ ಬೇಕು, ಮೋದಿ ಬೇಡ, BJP ಬೇಡ. ಒಂದ್ ನಿಮಿಷ ನಾನು ಕೇಳಿದ ಪ್ರಶ್ನೆ ಕೇಳ್ತಾರೆ, ಮುಸ್ಲಿಂ ಓಟ್ ಬೇಕೋ ಬೇಡೋ? ಅವ್ರು ಹೇಳುವಂಥದ್ದು ನಮ್ಮ ನಿಯತ್ತಿನ ಮೇಲೆ, ನೇತೃತ್ವದ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬಂದು ಓಟ್ ಹಾಕಿ. ನಾನು ಈ ಡೆಮೋಕ್ರಸಿನಲ್ಲಿ ಅವ್ರು ಓಟ್ ಬೇಡ, ಇವ್ರು ಓಟ್ ಬೇಡ ಅನ್ನುವಂಥ ಸಣ್ಣ ರಾಜಕಾರಣ ನಾನು ಮಾಡಕ್ಕೆ ಇಷ್ಟಪಡಲ್ಲ. ಅಲ್ಲ, ಅದಕ್ಕೆ ರಾಜಕಾರಣ ಸಿಟಿರವ್ರದೇ ಓಟ್ ಬೇಕು. ಯಾರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ದಂಗೆ ನಮ್ಮ ನೇತೃತ್ವ, ನಮ್ಮ ನೀತಿ, ನಮ್ಮ ನಿಯತ್ತು ಇಷ್ಟ ಆಗುತ್ತೆ, ಅವ್ರು ಓಟ್ ಹಾಕ್ತಾರೆ ಅಷ್ಟೇ.